ಈ ಥರ ಆಗಿ ಒಂದೊಂದು ಗಟ್ಟಿ ಅದಾವ್ರಿ. ಇವು ಗಟ್ಟಿದ್ದು ಏನು ತೊಂದರೆ ಇಲ್ಲ, ಇವು ನಡಿ. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಜೋಡಿ ಮ್ಯಾಗ ಕೂತಾರ. ಇವ್ ನಡ್ಬರ್ಕೊಬ್ಬ ಚಿಂಪಾಂಜಿ ಸಿಗತ್ತೆ ಚಿರ. ಹಾಯ್ ಹೆಲೋ ಫ್ರೆಂಡ್ಸ, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗೆ ಅದೀರಿ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಹಾಗೆ ಅದೀರಿ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡತ್ತೀನಿ. ನೋಡ್ತಿರ್ಬೋದು ನಿಮ್ಗೆ ಲಾಗ್ ಸ್ಟಾರ್ಟ್ ಮಾಡೋಣ ಸೂಪರಾಗಿ, ಕಣ್ಣಿಗೆ ನೋಡೋಕ್ಕೆ ತಂಪು ಕೂಡ ಹೌದು, ನಿಮ್ಮ ಕಣ್ಣಿಗೆ ಚಂದನೂ ಅನ್ನಿಸ್ತೈತಿ. ಆ ಥರ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡತ್ತೀನಿ. ಸ್ಟಾರ್ಟಿಂಗ್ ಈ ವಿಡಿಯೋ ಹೆಂಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹಾಗೆ ನೆಕ್ಸ್ಟ್ ಲಾಗ್ನ ಸೂಪರಾಗಿ ನೋಡಿ, ಒಂದು ಲೈಕ್ ಕೊಡ್ರಿ. ಮತ್ತು ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೀವು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ. ಬರ್ರಿ, ಇವತ್ತು ಬೆಳಗ್ಗೆ ಈಗಾಗಲೇ ಟೈಮ 10 ಗಂಟೆ ಆಗೈತಿ ಫ್ರೆಂಡ್ಸ. 10 ಗಂಟೆ ಟೈಮ್ ಆಗೈತಂದ್ರೆ ನೋಡ್ತಿರ್ಬೋದು ನೀವು. ರೊಟ್ಟಿ ಮಾಡ್ಯಾಳ ಮಮ್ಮಿ, ಕೆಳಗಿಟ್ಟಿನಿ. ನಂದು ಊಟ ಆಗೈತ್ರಿ. ಒಮ್ಮೆ ಯಾಕೆ ಹೇಳೋದು, ಊಟ ಆಗೈತ್ರಿ ಫ್ರೆಂಡ್ಸ. ಆದರೆ ಇನ್ನೂ ಜಳಕಿಲ್ಲ. ನಾನು ತುಂಬ್ಗಾಯಿ ಪಲ್ಯ ಮಾಡಿದ್ದೆ ರೀ, ಹೀರಿಕಾಯಿ. ನಿನ್ನೆ ವಿಡಿಯೋದಾಗ ಹೇಳಿದ್ ನೋಡ್ರಿ ಮಮ್ಮಿ, ಹೀರಿಕಾಯಿ ತಂದಿನಿ ರೀ, ವಿಡಿಯೋದಾಗ ತೋರಿಸಿಲ್ಲ ಅಂತೇಳಿ. ನೋಡ್ರಿ ಹೀರಿಕಾಯಿ ಪಲ್ಯ ಮಾಡಿ ತುಂಬ್ಗಾಯಿ ಮಾಡೀನಿ. ಅದನ್ನೇ ಈಗ ಊಟ ಆಗೈತಿ. ಮಮ್ಮಿದು ಊಟ ಆಗೈತಿ, ಹುಡುಗರದು ಊಟ ಆಗೈತ್ರಿ. ಎಲ್ಲರೂ ಸದ್ಯಕ್ಕೆ ಹೊರಗಡೆ ಹೋಗ್ಯಾರ. ನನಗೊಂಚೂರು ಬಿಡು ಮಾಡಿಕೊಟ್ಟು ಹೋಗ್ಯಾರ. ಇಲ್ಲೇ ಇದ್ದಿದ್ರೆ ನನಗೂ ಕೆಲದ್ರೊಳಗೆ ಹಾಕಿದ್ದಿಲ್ಲ. ಅವ್ರು ಬಾ ಇವ್ರು ಬಾ ಅಂತೇಳಿ ಇರ್ಲಿಕ್ಕೆ ನಾನು ಪುಟ್ಟಾಗಿ ಒಂದು ಚಿಪ್ಸ್ ಮಾಡಾಕತ್ತೀನಿ ನೋಡ್ರಿ. ಇಲ್ಲಿ ಪುಟ್ಟಾಗಿ ತೆಗೆದು ಇಟ್ಟಿರ್ಬೇಕು. ನಮ್ಮ ಓಂಕಾರರ ಶ್ರೀಯರ ಕೈ ಹಚ್ಚೋದು ಮಾಡೋದು ಮಾಡ್ತಿದ್ದ, ಕಿರಿಕಿರಿ ಅನ್ಸುತ್ತೆ ಅಂತೇಳಿ ನಾವು ಒಬ್ಬೇಗ ಮಾಡ್ಕೋತೀನಿ ಮಮ್ಮಿ, ನೀವು ಅವ್ರನ್ನ ಕರ್ಕೊಂಡು ಹೊರಗಡೆನೇ ಹೋಗ್ಬಿಡತ್ತೆ ಹೇಳೀನಿ. ಫಸ್ಟು ತೊಳ್ಕೊಂಡ್ರಿ, ಆಮೇಲೆ ಹೆಚ್ಕೊಂಡು ಕುದಿಸೋದು ಎಲ್ಲ ಒಬ್ಬಕ್ಕೆ ಮಾಡತ್ತೀನಿ. ಟೈಮ್ ಹಿಡಿತೈತ್ರಿ ಇದು. ಹೆಂಗೆ ಒಬ್ಬೇಗ ಮಾಡಕತ್ರ ಟೈಮ್ ಹಿಡಿತೈತ್ರಿ. ಸ್ವಲ್ಪ ಆದ್ರೆ ಪಟ್ಟನ ಮಾಡ್ಕೋಬೋದು. ಜಾಸ್ತಿ ಇದ್ರೊಳಗೆ ನಾವು ಮಾಡೋದೈತಂದ್ರೆ ಸ್ವಲ್ಪ, ಯಾಕಂದ್ರೆ ಹೆರ್ಸಕ್ಕೆ ಟೈಮ್ ಹಿಡಿತೈತಿ. ಆಮೇಲೆ ಇದೊಂದು ಕುದಿಯೋಕೆ ಒಂದು ಸ್ವಲ್ಪ ಟೈಮ್ ಹಿಡಿತೈತ್ರಿ. ಒಲಿ ಮ್ಯಾಗಾದ್ರೆ ಎಷ್ಟೊಂದು ನೀರು ಹಾಕಿ ಹೆಂಗಾರ ಮಾಡ್ತಿದ್ನಿ. ನಾನು ಇದನ್ನು ಗ್ಯಾಸ್ ಮ್ಯಾಗ ಮಾಡಾಕತ್ತೀನಿ ನೋಡಿರಿ. ಒಂದು ಸ್ವಲ್ಪ ಕುದ್ದಂಗೆ ಆಗ್ಬೇಕಲ್ರಿ. ಎಷ್ಟೊಂದು ಹಾಕಿನಿ. ಎಷ್ಟೊಂದು ನೀರೊಳಗೆ ಸ್ವಲ್ಪ ಹಾಕಿ ಹಿಂಗೆ ಇದನ್ನು ಮಾಡಿದರೆ ಜಲ್ದಿ ಆಗ್ತಿತ್ತು. ನಾನು ಒಂದು ಜಾಸ್ತಿ ಟೈಮ್ ನಿಂದ್ರೋದಾಗಲ್ಲ. ಅಂದ್ರೆ ಇವನ್ನ ಹಿಂದಲೇ ಹಾಕ್ಬೇಕ್ರಿ, ಅಂದ್ರೆ ನಡಿತೈತಿ. ಸ್ವಲ್ಪ ಹಿಂಗೆ ಹಾಕೋಣ, ಹಿಂಗೆ ಒಬ್ರು ಹಾಕಿ ಬರ್ತಿರ್ಬೇಕು, ಏನೋ ಅನ್ಸಲ್ಲ. ಈಗ ನೋಡ್ರಿ ಇಲ್ಲಿ 2 ಸಲ ಕುದಿಸಿಟ್ಕೊಂಡಿರೋವನ್ನ ರೊಟ್ಟಿ ಪುಟ್ಟಿಗೆ ತೆಗ್ದೀನಿ. ಇವತ್ತು ಬಹುಶಃ ಒಂದು 3 ಕಿಲೋ ಇದ್ದೋ 2 ಕಿಲೋ ಇದ್ದು ಅಷ್ಟು ನಾನು ತೊಗೊಂಡಿನಿ. ಇವು ಹೆಂಗೆ ಹಾಕೋ ಗೊತ್ತಾರೆ, ಈ ಥರ ಕಟ್ಟಾಗ್ಬಿಡ್ತಾವೆ ನೋಡ್ರಿ. ಹಾಕುದ್ರಾಗನ ಹಿಂಗತೆ ಕಟ್ಟಾಗ್ಬಿಡ್ತಾವ್ರಿ. ಈಗ ಜಾಸ್ತಿ ಇದು ಆದ್ರೆ ಅದಕ್ಕೆ ಇವನಿಂದಲೇ ಹಾಕ್ಬೇಕಂತೇಳಿ ಜಾಸ್ತಿ ಹಾಕಿನಿ. ಇದು 2 ಸಲ ತೆಗ್ದೀನಿ ರೀ ಇವನ್ನ. ಇದು 3ನೇ ಸಲ ನೀವು ನೋಡಾಕತ್ತಿರೋದು. ಇದೂ ಆಯ್ತಂದ್ರೆ ಪಟ್ಟನ 1 ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ. ಹೋಗಿ ಇಂದಲ್ಲೇ ಹಾಕಾಕ ಸ್ಟಾರ್ಟ್ ಮಾಡಿಬಿಡ್ತೀನಿ. ಮೊದಲು ಅವನೇ ಹಾಕ್ತೀನಿ ರೀ ರೊಟ್ಟಿ ಪುಟ್ಟಾಗಿ ತೆಗೆದುವೆ. ಆಮೇಲೆ ಇದ್ರಾಗ ತೆಗಿತೀನಲ್ಲ, ಇದ್ರೊಳಗೆ ಇವನ್ನ ಇದ್ರಾಗ ಹಾಕ್ತೀನಿ. ಇರ್ಲಿಕ್ಕಂದ್ರೆ ಕಟ್ಟಾಗ್ಬಿಡ್ತಾರೆ ಮಾಡಿದ್ದು. ಮತ್ತು ಚಂದಾಗ ಅಷ್ಟು ದೊಡ್ಡ ಬಟಾಟೆ ಆರಿಸಿ ತೊಗೊಂಬಂದು ಇಷ್ಟು ಚಂದಾಗ ಕುದಿಸಿನೂ ವೇಸ್ಟ್ ಆಗಿಬಿಡ್ತೈತಿ ನೋಡ್ರಿ. ಬಿಸಿಲು ಅನ್ನೋದ್ರಾಗ ಹಾಕಿ ಬರ್ಬೇಕಂತೇಳಿ. ಯಾಕಂದ್ರೆ ಒಣಗ್ತಾವ್ರಿ, ಒಣಗೋದು ಟೆನ್ಷನ್ ಅಲ್ಲ. ನಾನು ಅಷ್ಟೊತ್ತನ ಕುಂತು ಹಾಕಕ್ಕೆ ಟೈಮ್ ಹಿಡಿತೈತ್ರಿ. ಒಂದು ಬಿಡಿಸಿ ಅಂಟ್ಕೊಂಡಿರ್ತಾವು, ಬಿಡಿಸಿ ಹಾಕಕ್ಕೆ ಟೈಮ್ ಆಗುತ್ತೆ. ನಾನು ಬಿಸ್ಲಾಗ ಕುಂದಿರ್ಬೇಕಲ್ಲ, ತಲೆ ಮಳ್ಳತ್ತತ್ರಿ. ಹಾಗಾಗಿ ಜಲ್ದಿ ಹಾಕ್ಬೇಕಂತ ಜಳಕ ಮಾಡಿಲ್ಲ. ಇವ್ನ ಹಾಕಿ ಬಂದು ಜಳಕ ಮಾಡಿದ್ರೆ ನನಗೆ ನೀವ ಅಂತ ಒಂಥರ. ಆಮೇಲೆ ಸಿಗುಣ್ರಿ, ಬಾಯ್ ಫ್ರೆಂಡ್ಸ. ಬರ್ರಿ, ಈಗ ನಾನು ಮಧ್ಯಾಹ್ನ ಲಾಗ ಸ್ಟಾರ್ಟ್ ಮಾಡತ್ತೀನಿ. ಈ ಅಮ್ಮ ಭಾಳ ಅಂದ್ರೆ ಭಾಳ ದಿನ ಆಗಿತ್ತು ರೀ. ಅಲ್ಲಿ ಹೆಂಗಿದ್ರು ನಾವು ತತ್ತಿ ತಿಂದಿರ್ತೀವಿ, ನೀವು ನೋಡ್ತಿದ್ರಿ. ಇಲ್ಲಿ ಬಂದಿಂದ ಜೀರಾ ರೈಸು, ದಾಲ್ಚಾ ಇಂಥವೇನು ಮಾಡಿದ್ದೇ ಇಲ್ಲ. ಇವತ್ತು ಮಾಡತ್ತೀನಿ. ಮಮ್ಮಿಗೆ ಹಾಕ್ಕೊಟ್ರಿ ಅವ್ವ ಹಿಂಗೆ ಅಂತೇಳಿ. ಅವ್ವ ಹಿಂಗೆ ತಿಂತೀವಿ ತಗೋ ನಾವು ಅಂತೇಳಿ ನಾನು ಅದನ್ನು ಮಾಡತ್ತಿ. ನಾನು ಒಂದು ಹಾಕ್ಕೊಂಡೀನಿ ರೀ, ಮಮ್ಮಿಗೆ ಒಂದು ಹಾಕ್ಕೊಟ್ಟಿನಿ. ಈ ಕಡೆ ನೋಡ್ತಿರ್ಬೋದು ಜೀರಾ ರೈಸ್ ಮಾಡೀನಿ ನೋಡಿರಿ. ಜೀರಾ ರೈಸ್ ಮಾಡೀನಿ, ಇದ್ರ ಜೊತೆಗೆ ದಾಲ್ಚಾ ಮಾಡೀನಿ. ದಾಲ್ಚಾಕ ಏನಾಗೈತಂದ್ರೆ ಬೀಟ್ರೋಟ್ ಹಾಕಿನಲ್ರಿ, ಕೆಂಪಾಗ್ಬಿಟ್ಟದ. ಹಳದಿ ಕಲರ್ ಆಗಿಲ್ರಿ. ಬರೀಲಿ ಮಮ್ಮಿ ಕಡೆ ಹೋಗೋಣ. ತಿನ್ಬಾ ಎಗ್ ದೋಸೆ ನೀನು. ನೋಡ್ರಿ ಮಮ್ಮಿ ಜೀರಾ ರೈಸ್, ದಾಲ್ಚಾ, ಉಪ್ಪಿನಕಾಯಿ, ಒಂದು ತತ್ತಿ ಎಲ್ಲರೂ ಕೂಡಿ ಇದಕ್ಕೆ ನೋಡ್ರಿ ಜೀರಾ ಜಾರ್ತಾ ಅಂತೇಳಿ ಭಾರಿ ಶೈ ಅಲ್ಬೇ. ಇದಕ್ಕೆ 180 ರೂಪಾಯಿ. ಇದ್ರಾಗ ಇಷ್ಟೇ ಅನ್ನನೂ ಇಷ್ಟೇ ಒಂದು ಪ್ಲೇಟ್. ಅದು ಡಾಬಾದಾಗ ಗೋವಾಲಿಂದ ಬರ್ತೀವಲ್ಲ ಅಲ್ಲಿ ತೊಗೊಂಡ್ರೆ ಒಂದು ತತ್ತಿ, ಒಂದಿದು 80 ರೂಪಾಯಿ. ನೀನ ಬೇಸೇನಲ್ಲ ಮತ್ತು ನಮ್ಮ ಕಡೆ ಇಟ್ಟೆ ರೈಸು ಅನ್ನ
ಒಬ್ರಿಗೆ ಸಾಲಾಗ್ಲಿಲ್ಲ. ಹ್ಞೂ ಮತ್ತೆ ಮತ್ತ ಒಂದು ಸಣ್ಣ ಇಟ್ಟು ಕಟ್ಟೋರಿ ಇಟ್ಟೇ ಇರ್ತ ಬಟ್ಲಾಗ ಸಾಂಬಾರ್ ಕೊಡ್ತೀವಲ್ಲ ಆಟ ಬಟ್ಟದ್ಲೆ ಆಟ ಡಬ್ ಬಡ್ದು ಕೊಟ್ಟಿರ್ತಾರ ಅಟ್ಟೆ ಅನ್ನ. ಬರೀ ಜೀರಾ ದಾಲ್ಚಾ ನೋಡ್ರಿ, ನನಗೂ ಇದು ಜೀರಾ ದಾಲ್ಚಾ ಅಂದ್ರೆ ಭಾಳ ಇಷ್ಟ. ಬರೀ ತತ್ತಿ ಚೆನ್ನಾಗೈತೆ ಅದ್ರ ಜೊತೆಗೆ. ಅದೇನು ಬಿಡು, ಅದು ಹೆಂಗಿದ್ರೆ ಆಗಂಗಾಗಿರ್ತಾ. ದಾಲ್ಚಾ ದಾಲ್ ತಡ್ಕಾ ದಾಲ್ ಮಸ್ತಾಗೈತೆ. ಬರ್ರಿ ಅದಕ್ಕಿನ್ನ ರೀ ಇಲ್ಲಿ 2 ಮಾನಿಕಾಯಿ ಇದ್ದು ರೀ, ಒಂದು ಸುಮ್ಮಂಗ ಎರಿಚಿ ಉಪ್ಪು ಖಾರ ಬೆಳ್ಳುಳ್ಳಿ ಎಣ್ಣೆ ಹಾಕಿ ಒಗ್ಗರಣೆ ಕಳ್ರಿ ನಮ್ಮ ಸರು. ಇವು ಬೆಳ್ಳುಳ್ಳಿ ನೋಡ್ರಿ ಅದ್ರಾಗ ಎಣ್ಣೆಗ ಕುದ್ದು ಅಷ್ಟು ಮಸ್ತ್ ಆಗ್ಯಾವ್ರಿ. ಬಾಯನ್ ಗ್ವಾತ್ ಕಿತ್ಬೇಕಂತಾರಲ್ರಿ ಹಂಗೆ ಬೇಕು. ಇಲ್ಲಿ ಮಧ್ಯಾಹ್ನಕ್ಕರು ಹೀರಿಕಾಯಿ ಪಲ್ಯನ ಮಸ್ತ್ ಇತ್ತು. ಮುಂಜಾನೆ ಬಿಸಿ ರೊಟ್ಟಿ ಹೀರಿಕಾಯಿ ಪಲ್ಯ ತಿಂದ್ವಿ. ಈಗ ಇದನ್ನ ಉಣ್ಣಾಕತ್ತೀವಿ. ಮಸ್ತ್ ಊಟ ಆಗೈತಿ. ಬರ್ರಿ ಓಕೆ ರೀ, ನಾನು ಊಟ ಮಾಡಿ ಸಿಗ್ತೀನಿ. ಬಾಯ್. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಜೋಡಿ ಮ್ಯಾಗ ಕೂತಾರ. ಇವ್ ನಡ್ಬರ್ಕೊಬ್ಬ ಸಿಗುತ್ತೆ ಚಿರ್ಯಾಗ ಕುಂತಾಳ. ಇವ್ರ ಮೊಮ್ಮಗ್ರಿ ಅವ ಈಗ ನಮ್ಮಕ್ಕ ಗಂಗಮ್ಮಕ್ಕ ಅಂತೇಳಿ ಇವ ಚಿರ್ಯ. ಇವನಂತ ನೋಡಿರಿ ನೀವು. ಮಮ್ಮಿ 3 ಮಂದಿ ಕೂತಾರ. ನಮ್ಮ ಮಮ್ಮಿದು ತವ್ರ ಮನಿ, ಈ ಅಕ್ಕಂದು ಗಂಡನ ಮನಿ ಅಡ್ಡು ಒಂದಾರಿ ಮನ್ಮಂತ್ನ. ಹೌದಿಲ್ಲ? ಅದು ನಮ್ಮ ಅಮ್ಮರ ಮನಿ ಮಗ್ಳು ಇದ್ದಿದ್ದೆ ಇವ್ರ ಗಂಡನ ಮನಿ ರೀ. ರೀ ಈಗ ದೂರಕ್ಕೆ ದೂರ್ರಿ. ಹಿಂದಿಕಿನವರು ಐನಗೌಡ್ರು ಭೀಮನಗೌಡ ಮುತ್ಯ, ತೆಂಗಿನಕಾಯಿ ಭೀಮಪ್ಪ ಮುತ್ಯ ಅಂದ್ರೆ 2ನೇ ಬಡ್ಡಿ ಅಣ್ತಂಬ್ರಿ ಅವರು. ನಾವು ಅಲ್ಲಿ ಮನ್ಮಂತನಾಳಾಗ 2ನೇ ಬಡ್ಡಿ ಅಂತಾರಲ್ರಿ. ಈಗ ನಮ್ಮ ಅಪ್ಪನಪ್ಪ ಅವರು ಹಿಂಗ 2ನೇ ಬಡ್ಡಿ ಅಣ್ತಂಬ್ರಿ ಅವರು. ನಾವು ಇಲ್ಲಿ ಬಂದಿಂದ ಆ ಹೆಣ್ಮಳು ನಾವು ಇಲ್ಲಿ ಹೆಂಗ್ ಅದೀವಿ ಹಂಗೆ ಪ್ರೇಮ್ಲಿಂದನ ಅದೀವ್ರಿ. ಅಲ್ಲಿ ಊರಾನವ್ರು ಹೆಂಗ್ ಅದಾರ ಏನಂತನೂ ಇಲ್ರಿ. ಅವ್ರ ಸಣ್ಣ ಮಾವನ ಮನಿ ನಮ್ಮ ಮನಿ ಜೋಡಿ ಮ್ಯಾಗ, ನಾವು ಅವರು ಜೋಡಿ ಮ್ಯಾಗ ಅದೀವಿ ನೋಡ್ರಿ. ಇಲ್ಲಿಗೆ ಬಂದು ಆಕಿನೂ ನಾನು ವಾದಿ ಬೀದಿ ಆಡ್ದಿವ್ರಿ. ಆಕಿಗೆ 3 ಹೆಣ್ಣು 1 ಗಂಡು, ನನಗೆ 4 ಹೆಣ್ಣು. ವರ್ಷ 6 ತಿಂಗಳು ಅಷ್ಟೇ ದೊಡ್ಡವರು ಸಣ್ಣವ್ರಿ. ಆಕಿ ಮಕ್ಕಳು ನನ್ನ ಮಕ್ಕಳು. ನಾನು ರೂಪಿ ಗೆಳತಿಯರ್ರಿ. ಒಂದು ಗಂಡು ಆಡ್ದಲ್ರಿ, ವಾದಿ ಬೀದಿರಿ. ಆಕಿ ಗಂಗಾವ್ ಏನ್ ಆಡ್ದಾಳ 8 ದಿನ. ಅಲ್ಲ, ನೀನು ರೂಪಿ ನಾನು ಹೊರಗಿಲ್ಲ. ನೀನು ಬಿಟ್ಟಿದ್ದೆ ಅಂದ್ರೆ ನೀನು ಈಕೆ ಆಡ್ದಾಗ ಗಂಡು ಹಿಡ್ತಿದ್ದಿ. ನೋಡವ ಫೇಲ್ ಆಗಿನ ಗಂಗಾವ 3ನೇ ದಾಡಿ ಮುಂದಾಗ್ರಿ. ಗಂಗಾವ್ ಏನು 8 ದಿನ ಆಕಿ ಮುಂದೆ ಆಡ್ದಾಳ್ರಿ. ಏನ್ ಆಡ್ದಾಳ ಆಕಿನ ಕೇಳ್ಬೇಡ್ರಿ. ಗಂಗಾವ್ ಏನ್ ಆಡ್ದಾಳ ಕೇಳ್ಬೇಡ್ರಿ ಅಂತಿದ್ದೀನ್ರಿ ನಾನು. ಅಲ್ಲ, ಈಗೂನು ಹಂಗ ಅಂತಾರ ಮಂದಿ. ಒಟ್ಟ ಆ ತಿಂಗಳದಾಗ ಏಸ್ ಮಂದಿ ಆಡ್ದಿದ್ದವ್ರು ಎಲ್ಲಾರು ಹೆಣ್ಣು ಆಡ್ದಿರ್ತಾರ. ಆ ಗಂಡ ಆಡ್ದಿದ್ರೆ ಎಲ್ಲಾರು ಗಂಡ ಆಡ್ದಿರ್ತಾರ. ಗಂಗುಗ ಇದು ಹೆಣ್ಣು ಮೊಮ್ಮಗ್ರಿ. ನನಗ ಇವ್ರ ಅವನ ಪದ್ಧತಿ ನೋಡಿದ್ರ ನನಗ ಗಂಡು ಮೊಮ್ಮಗ ಅಕ್ಕನ್ರಿ. ಹೆಂಗಂದ್ರ ಇವ್ರು ಅವನ್ ಕೊಟ್ಟಿದ್ದು ತಾರವಾಡ್ರಿ. ಇವರು ಗಂಡು ಮುತ್ಯ ಬರ್ತಿದ್ದನ್ರಿ. ಇವ್ರು ಗಂಡು ಮುತ್ಯಾಗ ಸ್ವಂಟಿದ್ದಿಲ್ರಿ. ನಾವು ಡೂಗ ಅಂತ ಆಡ್ಸಾಡ್ತಿದ್ವಿ. ಇವ್ರ ಗಂಡಮ್ಮ ದೇವ್ನಂತ ಆಡ್ರಿ. ಆ ಮುತ್ಯ ತಟ್ಟಗೆ ಬುಡ್ಜಿದ್ರಿ ಹಂಗಿದ್ದನ್ರಿ. ಅವು ಹುಡುಗಾಟ ಮಾಡ್ತಿದ್ದೀವ್ರಿ ನಾವು. ಇವ್ರ ಅಮ್ಮ ಭಾರಿ ಹತ್ರ. ಇವ್ರವ್ರಿ ಇವ್ರು ಎದಕ್ಕೂ ಬೇಡ್ರಿ. ಇವ್ರವ್ ಹಂಗೆ ದಾಡ್ಸಿ ಆಡ್ರಿ. ಮೊದಲು ನಮ್ಗೆ ಇರೋಕ್ಕಂದ್ರೆ ನಮ್ಮ ಗಂಗಾವಕ್ಕ ಇರೋಕ್ಕಂತಿದ್ರ. ನಮ್ಮ ಗಂಗಾವಕ್ಕನ ನಂದೇಳಿ ಕೊಟ್ಟತಿ, ಇರೋಕ್ಕನ ತಾರಾಳ್ ಕೊಟ್ಟತಿ. 2 ಗಂಡ್ರು ಬುಡ್ಜಿಗ್ರು ಗಿಡ್ಡಕ್ಕ ಇಬ್ರಿಗೆ ಆಡ್ಸಾಡ್ತಿದ್ದೀವ್ರಿ ನಾವು. ಇವೊಬ್ಬ ನಡ್ಬರ್ಕ ನೋಡ್ರಿ. ಒಬ್ಬ ಹೆಣ್ಣು ಮೊಮ್ಮಗ್ರಿ ನಮ್ಮ ಅವ್ಗ. ನಿಂದೇನಪ್ಪ? ಅಯ್ಯ ಜೋಕ್ಮಾರನು. ಏ ಅಮ್ಮನ ಮ್ಯಾಗ ಎಷ್ಟು ಪ್ರೀತಿ ಐತ್ಲ ನಿನಗೆ. ನಿಮ್ಮ ಅಮ್ಮನ ಮ್ಯಾಗ ಒಂದು ಡೈಲಾಗ್ ಹೇಳ್ತಾನ. ಇವ ಯಾರು ಅಪ್ಪಾಜಿ ಅಂತವ. ನಮ್ಮ ನಾಡ್ಗೋಡ್ ಅಂತಾಳ ಅವಾಗ. ಏ ಹೇಳ್ಚಿರಿ ಮೊನ್ನೆ ಹೇಳ್ತಿದ್ದಲ್ಲ ಹಂಗೆ ಒಂದು ಹೇಳಿ ನಿಮ್ಮ ಅಮ್ಮನ ಮ್ಯಾಗ. ಇಷ್ಟ ಪ್ರೀತಿ ಮಾಡ್ದಿಲ್ಲ? ಹೇಳ ಮತ್ತೆ. ನಿಮ್ಮ ಅಮ್ಮನ ಮ್ಯಾಗ ಹೇಳಿ. ನಿಮ್ಮ ಅಮ್ಮನ ಮ್ಯಾಗ ಇವೆಲ್ಲ ನಾವು ಅವಾಗ ಮಾಡಿಬಿಟ್ಟಿವಲ್ಲೇ. ಇವೆಲ್ಲ ಅವಾಗ ಹೇಳ್ತಿದ್ವಿಲ್ಲ ನಾವು. ಹೊಸದೇನಾರ ಹೇಳು. ನಿಮ್ಮ ಸ್ಟೈಲದ್ದು ಹೇಳು. ನಾವು ಗಂಗಾವರೆಲ್ಲ ದುಡಿದು ಬಂದು ನೋಡ್ರಿ. ತಪ್ಪನ ಕುಂತ ಮಾತಾಡೋದು ಟೈಮ್ ಮಾಡಕ್ಕೆ ಆಗ ಹೇಳ್ದಲ್ಲ FMC ಹೊಕ್ಕಿದ್ರವ ಅಂತೇಳಿ. ಈಗ ಯಾರು ಹೋಗ್ತಾರ ಈಗ FMCಗೆ? ಯಾರು ಹೋಗಲ್ಲ. ಕಾಳು ಬೇರೆ, ಶೇಂಗಾ ಬೇರೆ, ಒಂದೊಂದು ಚೀಲ ಗುದ್ದು ಹಾಕಿದ್ರಂತಾರು. ಅಲ್ಲ, ಒಂದಿನ ಕಟ್ಟಿಗೆ ಸೂರ್ಯಪ್ಪನ ಕಟ್ಟಿಗೆ. ಈಗ ಯಾರು ತೊಗರಿ ಕಟ್ಟಿಗೆನ ಉರ್ವಲ್ಲಿಗೆ ಹಚ್ಚು.
ಅವಾಗ ಸೂರ್ಯಪ್ಪನ ಕಟ್ಟಿಗೆ ಸಮೇತ ತೊಗೊಂಬರ್ತಿದ್ವಿ ನಾವು. ಅಲ್ಲಿ ಹೋದಲ್ಲಿ ಮಾನಿಕಾಯಿ ಏನಾರು ನೋಡಿದ್ವಿ ಅಂದ್ರೆ ಅವನ ಮರದಿನ ಇಟ್ಟು ಬಿಡೋದು. ಆರಿಸ್ಕೊಂಬರ್ತಿದ್ವಿ. ಈಗ ಯಾರು ಎಲ್ಲಿ ಕಳ್ಸೋದಿಲ್ಲ ಮಕ್ಕಳನ್ನ. ಅಡಿಗೆ ರೊಟ್ಟಿ ಎಲ್ಲ ಮಾಡ್ಬೇಕು. ನನ್ನ ಮಕ್ಕಳು ಅಯ್ಯೋ ಅವ್ರದ್ದು ದಿನ ಇರ್ತೈತಿ ಬಿಡು. ಏ ಓಂಕಾರ ಎಷ್ಟಪ್ಪ ಅಯ್ಯಪ್ಪ ಒಂದ ವರ್ಷ ಬರ್ಬೇಕನ್ನು ಇಲ್ಲೇ ಗಂಗಮ್ಮ ಅದಾಳಲ್ಲ ಗಂಗಮ್ಮ ಮಾಡ್ಕೊಂಡ್ಬಿಡು. ತೆಗಿತಾನ. ಹಾಯ್ ಫ್ರೆಂಡ್ಸ, ಬರ್ರಿ ಈಗ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ. ಒಮ್ಮೆ ಸಂಜೆ ಟೈಮ್ದಾಗ ಲಾಗ್ನ ಚಾಲು ಮಾಡೀನಿ. ಒಂಥರ ಬಿಸಿಲಿಗೆ ಹೆಂಗೋ ಒಂಥರ ತಲೆ ಎಲ್ಲ ಹೋಗಾ ಥರ ಬಿಸಿಲಿಗೆ ಹೆಂಗೋ ತಲೆ ಇದ್ದಂಗೆ ಆಗಿತ್ತು. ಎಣ್ಣೆ ಹಚ್ಕೊಳ್ಳಿಲ್ಲ, ಏನೂ ಹಚ್ಕೊಂಡಿಲ್ಲ, ಸುಮ್ಮ ಮಕ್ಕೊಂಬಿಟ್ಟಿದ್ನಿ. ಆಮೇಲೆ ಸಂಜೆನಾಗ ಆಕಿ ನಮ್ಮ ಫ್ರೆಂಡ್ ಬಂದಿದ್ಲಲ್ಲ, ಅವ್ರ ಮಮ್ಮಿನೂ ಬಂದಿದ್ಲು. ಒಂದಿಷ್ಟು ವಿಡಿಯೋ ಮಾಡ್ಕೊಂಡು ಅವಾಗೂ ಕೂಡ ಸುಮ್ಮ ಕುಂತಾಕಿ ಈಗ ಇದನ್ನ ಮಾಡಿ ನೋಡ್ರಿ. ನಿನ್ನೆ ತಗೊಂಡಿರೋ ತಲೆನ ಎಣ್ಣೆ ಸಮಯ ಹಚ್ಚಿಲ್ಲ, ಹಂಗೆ ತುರ್ಬ ಹೆಂಗೆ ಹಾಕಿನಿ ಹಂಗೆ ಒಂದು ಸ್ವಲ್ಪ ಬಾಚ್ಕೊಂಡಿನಿ. ಎಣ್ಣೆ ಹಚ್ಚಿನಿ, ಚಿಪ್ಸ್ ಮಾಡೀನಿ. ಹೆಂಗೆ ಅಂತ ತೋರಿಸ್ತೀನಿ. ಇವತ್ತಿನ ಚಿಪ್ಸ್ ರೀ ಇವು. ಆದರೆ ಇಷ್ಟು ತಿಳು ಆಗಬಾರ್ದಾಗಿತ್ತು ರೀ, ಭಾಳ ತಿಳುವಾಗ್ಯಾವ. ನನ್ನ ಕೈ ಕಾಣಿಸ್ತಿರ್ಬೋದು, ಭಾಳ ತಿಳುವಾಗ್ಯಾವ್ರಿ ಇವು. ಇಷ್ಟು ತಿಳು ಆಗಬಾರ್ದಿತ್ತು, ಬುಕ್ಕ ಮಾಡಿಸ್ದಂಗ. ಒಂದು ದೊಡ್ಡ ರೊಟ್ಟಿ ಪುಟ್ಟಿದೆ, ದೊಡ್ಡದೈತೆ ರೊಟ್ಟಿ ಪುಟ್ಟಿ. ಎಲ್ಲೋ ಬರ್ತಿಳು. ದರಸಲೆ ಒಂದೇ ಸ್ವಲ್ಪ ಮಾಡ್ತಿದ್ನಲ್ಲ, ನಂದೇ ವೇಲ್ದೊಳಗೆ ಹಾಕ್ತಿದ್ದೆ ರೀ ನಾನು. ನೋಡ್ರಿ, ನಂದೇ ವೇಲ್ನಾಗ ಹಾಕ್ತಿದ್ನಿ. ಇವತ್ತ ಜಾಸ್ತಿ ಅದು ಅಂತ ಹೇಳ್ಕೇಸಿ ಹಾಳಿ ಮ್ಯಾಗ ಹಾಕಿದ್ರಿ. ಅದ್ರದ್ದು ಒಂದು ಹಾಳಿ ಐತಿ, ಆ ಹಾಳಿ ಮ್ಯಾಗ ಹಾಕಿನ ಕೈ ಹೆಚ್ಚೊಂದಿನ ಬ್ಯಾನ್ ಆಗ್ತೈತಿ. ಆ ಹಾಳಿ ಮ್ಯಾಗ ಹಾಕಿನ್ರಿ. ಹಂಗಾಗಿ ಅರ್ಬಿ ಮ್ಯಾಗ ಅಂದ್ರೆ ನೀರೆಲ್ಲ ಇಂಬ್ರಿ ಬಿಡ್ತಿತ್ರಿ. ಅದು ತೆಳಗಿಂದೆಲ್ಲ ನೀರು ಸುಡ್ದು ಹಾಕಾನೆ ಒಣಗಿ ಜಲ್ದಿ ಇದಾಕಿದ್ದು. ಇದ್ರ ಮ್ಯಾಗ ಹಾಕಿನಿ ತೆಳಗ ಒಣಗ್ಯಾವ ಇಲ್ಲಂತಲ್ಲ. ಆದ್ರೆ ನಾಳೆ ಒಂದಿನ ಇವನ್ನ ಪೂರ್ತಿ ಬಿಸ್ಲಾಗ ಹಾಕಬೇಕು. ಇವತ್ತೇ ಹಾಕಿದ್ದು ಹಪ್ಪಳ ನೋಡ್ರಿ ಹಿಂಗಯ್ಯೋ. ಕೈ ಯಾವ ಥರ ಹಚ್ಕೊಂಡಿ ನೋಡ್ರಿ, ಪೂರ ಗಂಡಿಗೆ ಹಚ್ಚದ್ರಿ ಕೈ. ಈ ಥರ ಗಂಡಿಗೆ ಹಚ್ಚಿ ಹತ್ತದ್ರಿ. ಇದು ಉಣ್ಣಾಕ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ, ಉಳಿಯಾಕತ್ತೈತಿ. ಮತ್ತು ಮೆಣಸಿನಕಾಯಿ ಅವಂತರ ಹೆಂಗಪ್ಪ ಅಂತಂದ್ರೆ ಇನ್ನೂ ವಿಡಿಯೋ ಮಾಡಿಲ್ಲ, ಅದನ್ನು ಮಮ್ಮಿಗೂ ಕೂಡ ತೋರಿಸಿಲ್ಲ. ಮಮ್ಮಿ ಹೇಳಿದ್ರು ಬೈತಾ ಅಂತೇಳಿ. ಮಮ್ಮಿ ಏನಂದಿದ್ದಳ್ರಿ, ಮೊದಲಿಂದೆಲ್ಲ ಬಿಡವ, ನಾವು ಮುಂಚೆ ಹೆಂಗೆ ಮಾಡ್ತಿದ್ದೀವಿ ಹಂಗೆ ಮಾಡಿ ಅಂದಳ್ರಿ ಮಮ್ಮಿ. ಎಂಥ ಚಂದ ಅಂದ್ರೆ ಮಮ್ಮಿಯವ್ರು ಏನು ಮಾಡ್ತಿದ್ರು, ಮಸಾಲೆ ಹಾಕೇಸಿ ಮಸಾಲೆ ತುಂಬಿ ಮೊಸರಿನಾಗ ಎದ್ದಿ ಒಣಗಿಸ್ತಿದ್ರು. ಆದರೆ ಖಾರ ಕಮ್ಮಿ ಹಾಕಿದ್ದಿಲ್ಲ ರೀ, ಒಂದು ಸ್ವಲ್ಪ ಜಾಸ್ತಿ ಖಾರ ಇರ್ತಿದ್ವು. ಇವ್ರ ಪಪ್ಪ ನಾ ತಿಂತೀನಿ, ನಮ್ಮ ಶ್ರೀಯರ ಪಪ್ಪ ತಿನ್ನಲ್ಲ ಅಂತೇಳಿ ಮಜ್ಜಿಗೆ ಒಳಗೆ ಯೂಟ್ಯೂಬ್ ಒಳಗೆ ನೂರಾರು ಥರ ತೋರಿಸ್ತಾರೆ. ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಹೊಡೆದ್ರೆ ಒಬ್ಬರು ಇವತ್ತು ಮಜ್ಜಿಗೆ ಒಳಗೆ ಇಟ್ಟು ಅದನ್ನು ಮರುದಿನ ತೆಗೆದು ಬಿಸಿಲಿಗೆ ಒಣಗಿಸಿ ಮತ್ತು ಅದೇ ಮಜ್ಜಿಗೆ ಒಳಗೆ ಮತ್ತು ಹಾಕೋದು ಒಣಗಿರೋ ಮೆಣಸಿನ್ಕಾಯಿನ ಮತ್ತು ಮರುದಿನ ತೆಗೆದು ಆ ಥರ 3 ದಿನ ಮಾಡ್ಬೇಕಂತ ಒಬ್ರು ತೋರಿಸ್ತಾರೆ. ಎಷ್ಟು ರೀ ಮಜ್ಜಿಗೆ ರೆಸಿಪಿ ಹೊಡೆದು ನೋಡ್ರಿ ಸದ್ ನೀವು. ಇದೇ ಥರ ಸಿಕ್ಕಾಪಟ್ಟೆ ರೆಸಿಪಿನ ತೋರಿಸ್ತಾರೆ. ಮಜ್ಜಿಗೆದು ಜಾಸ್ತಿ ಅಂದರೆ ಇದೇ ತೋರಿಸ್ತಾರೆ ರೀ. ಇದ್ರೊಳಗೆ ನೆನೆ ಇಟ್ಟು ಆಮೇಲೆ ಬಿಸಿಲಿಗೆ ಒಣಗಿಸಿ ಅದೇ ಮಜ್ಜಿಗೆ ಒಳಗೆ ಮತ್ತೆ ಹಾಕಿ ಇದನ್ನು ಜಾಸ್ತಿ ತೋರಿಸ್ತಾರೆ. ನಾನು ಹಂಗೆ ಅನ್ಕೊಂಡು ಮಾಡೀನಿ. ಮೆಣಸಿನ್ಕಾಯಿ ತೋರಿಸ್ತೀನಿ ಯಾಗುತ್ತೆ ಈಗ ಅಂತೇಳಿ. ಮಮ್ಮಿಗೆ ಗೊತ್ತಾದ್ರೆ ಬೈತಾರೆ, ಸಿಕ್ಕಾಪಟ್ಟೆ ಮೊದಲೇ ತುಟ್ಟಿರೋ 30 ರೂಪಾಯಿ ಹಾಕಿಲ್ಲ ಮೆಣಸಿನ್ಕಾಯಿ ಹಿಂಗೆ ಮಾಡಿ ಅಂತೇಳಿ.
ಹೆಂಗಾರಲ್ಲಿ ನಾನೇ ಹೋಯ್ತೀನಿ ಮಮ್ಮಿ ಅಂತೇಳಿ ಅರ್ಧ ಮೆಣಸಿನ್ಕಾಯಿ ಉಳಿಸಿಂದ ನಾನು ನಶೀಬ್ರಿ ನಂದು ಒಮ್ಮೆ ನನಗೆ ತುಂಬಿ ಒಣಗಿಸೋದು ಮತ್ತು ಅಷ್ಟು ಮಜ್ಜಿಗೆನೂ ಇದ್ದಿಲ್ಲ ಅಂತೇಳಿ ನನಗೆ ಪೂರ್ತೈತ ಅಂತೇಳಿ ಅಂದ್ಕೊಂಡು ಅಷ್ಟು ಮಾಡಿದ್ದೆ ನಾನು ಅರ್ಧಕ್ಕೆ ಅರ್ಧ ಮೆಣಸಿನ್ಕಾಯಿ ಅದು ಅವನೇನು ಮಾಡ್ತೀನಿ ಅಂದ್ರೆ ನಾಳೆಗೆ ರೀ ಇದಕ್ಕೆ ನಾನು ಮಸಾಲೆ ಹರ್ಕೊಂಡಿರ್ತೀನಿ ನೋಡ್ರಿ ಅದೇ ಮಸಾಲೆನ ಅವ್ರು ತುಂಬಿ 1 ಪ್ಯಾಕೆಟ್ 2 ಪ್ಯಾಕೆಟ್ ಮೊಸರು ತಂದು ಅದಕ್ಕೇಸಿ ಒಮ್ಮೆ ಒಣಗಿಸೋಕೆ ಹಾಕ್ಬಿಡ್ತೀನಿ. ನಾಳೆ ಯಾವಾಗ ಅದಿತ್ತು ಅದನ್ನು ಮಾಡಿ ಯಾವಾಗ ಬಿಸಿಲಿಗೆ ಒಣಕೇನು ಅಷ್ಟು ಆಗ್ಬಿಟ್ಟೈತೆ. ಒಂದು ಸ್ವಲ್ಪ ಒಣಗಿದ್ರೆ ಸಾಕು. ಈಗ ಒಂಥರ ಅರ್ಧಕ್ಕಾಗ ಕೊಳ್ತಂಗೆ ಆಗ್ಬಿಟ್ರೆ ಮೆಣಸಿನ್ಕಾಯಿ ತೋರಿಸ್ತೀನಿ ಬರ್ರಿ. ಈ ಥರ ಆಗಿ ಒಂದೊಂದು ಗಟ್ಟಿ ಅದಾವ್ರಿ. ಇವು ಗಟ್ಟಿದ್ದು ಏನು ತೊಂದರೆ ಇಲ್ಲ, ಇವು ನಡೀತಾವ್ರಿ. ಈಗ ಇಂಥವು ಒಂದೊಂದು ಪೂರ್ತಿ ಮೆತ್ತಗಾಗ್ಬಿಟ್ಟವು. ಮೊದಲೇ ಒಂದು ಸ್ವಲ್ಪ ಅರ್ಧಂಬರ್ಧ ಏನಾರು ಆಗಿದ್ದು ಇರ್ತಾವೆ ನೋಡ್ರಿ, ಅಂಥವು ಮೆತ್ತಗಾಗ್ಯಾವು. ಇವೆಲ್ಲ ಸ್ವಲ್ಪ ಗಟ್ಟಿದಾವ್ರಿ. ಮಸಾಲೆ ತುಂಬಾ ಸೀದಾ ಒಣಗಿಸ್ಬೇಕು. ಇವನ್ನ ನಡಿತೈತಿ. ಸದ್ ಮಕ್ಕಳ ಮುಂದಾಗ ನಾನು ಮೇಲ್ನಾಗಾರ ಎದ್ರಾಗಾರ ಆರೇ ಕೊಡ್ತೀನಿ ರೀ ಇವನ್ನೆಲ್ಲ. ನೋಡ್ರಿ ಇನ್ನು ನಮ್ಮ ಮಮ್ಮಿ ಚಲೋ ರೀ, ಏನೂ ಅಂದಿಲ್ಲ ನೋಡ್ರಿ. ಯಪ್ಪ ದೇವ್ರಿ, ಅಷ್ಟಕ್ಕೊಂದು ಮೆಣಸಿನ್ಕಾಯಿ ಸದ್ ತುಂಬಕ್ಕೆ ಬರೋಂಗಿಲ್ಲ, ಅಷ್ಟು ಹಾಳಾಗ್ಬಿಟ್ಟು ನೋಡ್ರಿ. ಅದು ಬಿಸಿಲು ಜಾಸ್ತಿ ಇದ್ದಿದ್ದಕ್ಕೆ ಕುದಿಗೆ ಈ ಥರ ಆಗ್ಯಾವ ಅಂತ ಹೇಳಿದ್ಲು ಮಮ್ಮಿನೂ. ನೋಡ್ಯಾಳ, ಆದ್ರೆ ಇಷ್ಟೆಲ್ಲ ಹಾಳಾಗ್ಯಾವ ಅನ್ನೋದು ನೋಡಿಲ್ಲ. ಇವನ್ನೇನಿಲ್ಲ ರೀ, ಮಸಾಲೆನೂ ತುಂಬೋದಿಲ್ಲ. ಇವನ್ನ ಹಂಗೆ ಡೈರೆಕ್ಟು ಒಣಗಕ್ಕೆ ಹಾಕಿಬಿಡೋದು. ಏನೋ ಅಂಶನೇ ಇಲ್ಲರಿ ಇದ್ರ ಖಾರದ ಅಂಶ ಈ ಸದ್ದ. ನೋಡಿ ಎಷ್ಟು ಶಾಣೆ ಅಂದ್ರೆ ಏನಾರು ಒಂದು ಎಡವಟ್ಟು ತೆಗ್ದ ಮಾಡ್ತೀವಿ ಅಂತಾರಲ್ಲ, ಸುಳ್ಳಲ್ಲಿ ನೋಡ್ರಿಪ್ಪ. ಇವ್ನು ಹಾಕ್ತೀನಿ ತಡ್ರಿ ಮೊದಲು ಕಡೆ ಕೂಲ. ಸರಿ ಹಿಂದಕ್ಕೆ ಸರಿ. ಹೆಂಗಾರ ಅಲ್ರಿ ಈಗ ನೋಡಕ್ಕೆ ಕರ್ದಿಂದ ಎಲ್ಲವೂ ಚಂದ ಅನ್ನಿಸ್ತಾವೆ. ಅದ್ರ ಮಸ್ತ್ ಮಜ್ಜಿಗೆಯಾಗಿ ನೆನೆ ಇಟ್ಟಿದ್ವು ಅದಾವ. ಇವು ಟೇಸ್ಟ್ ಅಕ್ಕವು. ಖಾರ ತಿಂತೀಯ? ಕೊಡ್ತೀನಿ ತಡಿ. ತಿಂತೀಯ? ಸರಿ ಹಿಂದಕ್ಕೆ ಸರಿ. ಅಸ ಮಾಪಿಯ ಅಸ ಹಾಸಿಯ ಏಕೈತಿಗೆ ಖಾರ ಐತಿ ಎಷ್ಟಂತ ಹಾಕಿ ನೋಡ್ರಿ. ಏ ಓಮ ಬಾಯ್ ಕಡ್ ಬಾ. ಓಂಕಾರ ಬಾ ಬಾರೇ ಓಮ ಅಪ್ಪೋ.